ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಬಿಜೆಪಿ ಸಂಸದ ವಿರುದ್ಧ ಮೈಸೂರು ಕಾಂಗ್ರೆಸ್ನಿಂದ ದೂರನ್ನ ನೀಡಲಾಗಿದೆ. ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸಂದರ್ಭದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಸಿಎಂ ಅನ್ನೋದನ್ನು ನೋಡದೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ಆರೋಪ. ಈ ಕಾರಣಕ್ಕಾಗಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಚುನಾವಣೆ ಮುಗಿಯುವವರೆಗೂ ಬಂಧಿಸುವಂತೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ಮೈಸೂರು ನಗರ ಪೊಲೀಸ್ ಹೆಚ್ಚುವರಿ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಇವರು ಫುಲ್ ಆಕ್ಟಿವ್ ಆಗಿಬಿಡ್ತಾರೆ, ಇಲ್ಲ ಅಂದ್ರೆ ಇವ್ರು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಇವ್ರ ಬುದ್ಧಿನೇ ಈ ತರದ್ದು ಅಂತ ನಿನ್ನೆ ರಾಜಣ್ಣ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಹಾಗೇನೆ ನಾಯಕರುಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಬೇಕು ಅಂತ ಜಗಳ ಮಾಡೋದಕ್ಕೆ, ಕಿರಿಕ್ ತೆಗೆಯೋದಕ್ಕೆ, ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಅಂತಾನೆ ಮಾತಾಡ್ತಾರೆ. ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪೂರೈಸಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ. ಹೆಗಡೆ ಎಲ್ಲಿ ಸರ್ ಕಮ್ಟನ ಇಲ್ಲಿ ಕುಮಟಾದಲ್ಲಿ ಮಾತಾಡುವಾಗ ಹಾಗೂ ನಮ್ಮ ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಶಾಂತಿ ಮತ್ತು ಸೌಹಾರ್ದತೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಒಂದು ಉದ್ದೇಶ ಇದೆಯಲ್ಲ, 170 ವರ್ಷಗಳ ಇತಿಹಾಸ ಇದು ಸಾಬೀತು. ಅವ್ರಿಷ್ಟೆಲ್ಲ ಮಾಡಿದ್ರು ಕೂಡ ಭಾರಿ ಶಾಂತಿಯುತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು FIR ಆಗಬೇಕಾಗಿದೆ. ಏನು ಅನಂತ್ ಕುಮಾರ್ ಹೆಗಡೆ ಮಾಡಿರೋ ಆ ಕೆಟ್ಟ ಪದ ಇದೆಯಲ್ಲ, ಸಿದ್ದರಾಮಯ್ಯ ರಾಮ ಜನ್ಮಭೂಮಿ ವಿಚಾರ ನೀನು ಬರದೇ ಇರಲಿ ಮಗನೇ, ಅದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ನಮ್ಮ ಎಲ್ಲರೂ ಸೀನಿಯರ್ ಲಾಯರ್ಗಳು ಎಲ್ಲ ಭಾಳಷ್ಟು ಜನ ಬಂದಿದ್ದಾರೆ. FIR ಆಗಬೇಕು ಅಂತ ಹೇಳಿದೆ. ಮತ್ತು ಇನ್ನೊಂದೇನು ಅಂದರೆ, ಒಂದು ಸೋಮೋಟೋ FIR ಆಗಿದೆ, ಆದರೆ ಎಷ್ಟು ಬೇಕಾದ್ರೂ ಎಲ್ಲರೂ ಕೂಡ ರಾಮನ ಬಗ್ಗೆ ಬಹಳ ಗೌರವ ಇರತಕ್ಕಂಥವ್ರು. ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ರಾಮ್ಲಾಲನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥವ್ರೆ ರಾಜೀವ್ ಗಾಂಧಿ ಅವರು. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ, ಅದನ್ನು ಟೆಂಟಲ್ಲಿ ಫಸ್ಟು ಇವತ್ತೇನು ದೇವಸ್ಥಾನ ಕಟ್ಟಿದ್ದಾರೆ ಅದಕ್ಕೆ ಮೂಲ ತಳಪಾಯ ಕೊಟ್ಟಂಥವ್ರು ಹಿಂದೆ ರಾಜೀವ್ ಗಾಂಧಿ ಪ್ರಧಾನಿಗಳಾಗಿದ್ದಾಗ ಅಲ್ಲಿ ರಾಮ್ಲಾಲನ್ನ ಒಂದು ಟೆಂಟಲ್ಲಿ ಕೂರಿಸಿದ್ದೆ ರಾಜೀವ್ ಗಾಂಧಿ ಅವರು. ರಾಮನ ಬಗ್ಗೆ ಎಲ್ರಿಗೂ ಗೌರವ ಇದೆ ಕಾಂಗ್ರೆಸ್ನವ್ರಿಗೆ. ರಾಮನ ನಮ್ಮದೇ ಆದಂಥ ರಾಮನ ನಾವು ಎಲ್ಲರ ಕಡೆ ಪೂಜೆ ಮಾಡ್ತೀವಿ. ಇವರು ರಾಜಕೀಯಕ್ಕೋಸ್ಕರ BJP ರಾಮನ ಪೂಜೆ ಮಾಡ್ತಾ ಇದ್ದಾರೆ. ಅದರ ನಡುವೆ ಏನಾದ್ರು ಗಲಭೆ ಎಬ್ಬಿಸಿ ಓಟ್ಗೋಸ್ಕರ ಇವರೆಲ್ಲ ನಾಟಕಗಳು ನಡೀತಾ ಇದ್ದಾವೆ. ಈ ಓಟ್ಗೋಸ್ಕರ ನಡೀತಕ್ಕಂಥ ನಾಟಕಕ್ಕೆ ನಾವು ಪ್ರತಿಯಾದ ಉತ್ತರಗಳನ್ನ ಕೊಡ್ತೇವೆ. ಈಗಾಗಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಸ್ಟೇಟ್ಮೆಂಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ರೀತಿಯಾಗಿ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ? ಹೌದು, ಈಗ ಮುಖ್ಯವಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದಂತಹ ಒಂದು ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಈಗ ಏನು ಮೈಸೂರಿನ ಏನು ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳೆಲ್ಲರೂ ಸೇರಿ ನೆನೆಯಷ್ಟೇ ಏನು ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚುವ ಮುಖಾಂತರ, ಜೊತೆಗೆ ಚಪ್ಪಲಿ ಸೇವೆಯನ್ನ ಮಾಡುವ ಮುಖಾಂತರ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಸೂಕ್ತವಾದಂತಹ ಕ್ರಮವನ್ನು ಅವ್ರ ಮೇಲೆ ಜರುಗಿಸಬೇಕು ಅಂತ ಹೇಳಿ ಪ್ರತಿಭಟನೆಗಳನ್ನ ಮಾಡಿದ್ರು. ತದನಂತರ ಏನು ಮೈಸೂರು ನಗರ ಕಮಿಷನರ್ ಆಫೀಸ್ ಏನಿದೆ ಅಲ್ಲಿಗೆ ತೆರಳಿದಂತಹ ಏನು ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಅಲ್ಲಿ ದೂರನ್ನ ನೀಡುವ ಮುಖಾಂತರ ಅನಂತ್ ಕುಮಾರ್ ಹೆಗಡೆ ಅವರನ್ನ ಬಂಧಿಸಬೇಕು, ಜೊತೆಗೆ ಅವರನ್ನ ಮುಂದಿನ MP ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಅವ್ರಿಗೆ
ಅವರ ಪಕ್ಷದವರೇ ಸೂಕ್ತವಾದಂತಹ ಸ್ಥಾನಮಾನಗಳನ್ನು ಯಾವುದನ್ನು ಕೊಡದ ನಿಟ್ಟಿನಲ್ಲಿ ಅವರು ವಜಾಗೊಳಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಲಾಗಿರತಕ್ಕಂಥದ್ದು. ಮುಖ್ಯವಾಗಿ ಡಿಸಿಪಿ ಮುತ್ತುರಾಜ್ ಅವರು ಈ ಒಂದು ದೂರನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತಿಳಿಸಿಕೊಳ್ಳುವಂತ ವಿಚಾರಕ್ಕೆ ಭರವಸೆಯನ್ನು ಕೂಡ ಕೊಡ್ತಾರೆ. ಭರವಸೆಯನ್ನು ಕೊಟ್ಟ ನಂತರ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಈ ಒಂದು ಅನಂತಕುಮಾರ್ ಅವರ ಒಂದು ಹೇಳಿಕೆ ಇರ್ಬೋದು, ಜೊತೆಗೆ ಅನಂತಕುಮಾರ್ ಅಲ್ಲದೆ ಅವರ ಜೊತೆಗೆ ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಗಳೇನಿರ್ತವೆ ಅದರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ತಮ್ಮ ಹಿಡಿತವನ್ನ ಮೀರಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನಾಯಕ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ, ಇದು ಸಮಾಜಕ್ಕೆ ಕೊಡ್ತಕ್ಕಂಥ ಉತ್ತಮ ಸಂದೇಶವ, ಮತ್ತೆ ಬಿಜೆಪಿಯ ಸಂಸ್ಕೃತಿಯೇ ಇದಿರ್ತಕ್ಕಂಥದ್ದು ಅಂತ ಅನ್ನೋ ಒಂದು ಆಕ್ರೋಶಗಳನ್ನು ವ್ಯಕ್ತಪಡಿಸುವ ಮುಖಾಂತರ ಈಗ ಅನಂತಕುಮಾರ್ ಹೆಗಡೆ ಅವರ ಮೇಲೆ ಮೈಸೂರಿನಲ್ಲೂ ಕೂಡ ದೂರು ದಾಖಲಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.